ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವೈಫ್ ಆಫ್ ಎ ಕೆ. ಇವತ್ತು ಮಧ್ಯಾಹ್ನದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಾಕ್ತೀನಿ. ಸೊ ಇವತ್ತೇನಿಲ್ಲ, ನಮ್ಮ ಆರ್ಯ ಮಲ್ಕೊಂಡಾನ. ಆರ್ಯನ ಫ್ರೆಂಡ್ ನೋಡ್ರಿ, ಹಾಯ್ ಮಾಡ. ಹಾಯ್. ಆರ್ಯನ ಫ್ರೆಂಡ್ ಬಂದನ್ರಿ, ರೆಡಿ ಆಗಿಬಿಟ್ಟ ಅವನ ಜೊತೆ ಆಡಕ್ಕಂತ ಹೇಳಿ. ಇವತ್ತು ಸ್ಯಾಟರ್ಡೇ ಐತಿ. ಸೊ ಇವತ್ತು ಏನಿಲ್ಲ, ಈಗ ರೊಟ್ಟಿ ಅಷ್ಟು ಮಾಡಾಕ್ತೀನಿ. ಮಾಡಿಕೊಂಡು ಊಟ ಮಾಡಿಕೊಂಡು ಆಮೇಲೆ ಸ್ವಲ್ಪ ಕೆಲಸ ಐತಿ, ಆಮೇಲೆ ಸಿಗ್ತೀನಿ. ಕೆಲಸ ಮಾಡಬೇಕಾದ್ರೆ ಸಿಗ್ತೀನಿ. ಓಕೆ, ಬಗ್ಗೆ ಒಂದು ಮಾತು ಹೇಳಾಕಬೇಕ್ರಿ. ಏನಪ್ಪ ಅಂತಂದ್ರೆ 24 ತಾಸು ಅಂತಲ್ಲ, 12 ತಾಸು ಹಗಲಿ ಎಲ್ಲ ನಮ್ಮ ಮನ್ಯಾಗ ಇರ್ತಾನ್ರಿ. ಮತ್ತು ನನ್ನ ಆರ್ಯನ್ ಬೆಸ್ಟ್ ಫ್ರೆಂಡ್ ರೀ ಅವ. ಅವಂದು ಊಟ ಆಗಲಿ, ನಿದ್ದೆ ಆಗಲಿ, ಪ್ರತಿಯೊಂದು ಒಂದು ಬೆಳಿಗ್ಗೆ 8 ಗಂಟೆಗೆ ಒಂದಂದ್ರೆ ರಾತ್ರಿ 8 ಗಂಟೆವರೆಗೂ ನಮ್ಮ ಮನ್ಯಾಗ ಇರ್ತಾನ್ರಿ ಅವ. ಆಡ್ಕೋತ ಮನೆ ಮಗ ಥರ ಆಗಿಬಿಟ್ಟಿದ್ದಾನೆ ಇವಾಗ. ಭಾಳ ದಿನ ಆಯಿತು. ಬಟ್ ಅವ ಬಂದ ಹೆಂಗ್ ನಿಂತ ನೋಡ್ರಿ. ಹಾಯ್ ಮಾಡ. ನಿನ್ನ ಹೆಸರೇನು ಹೇಳ? ಮಾರುತಿ ರೀ ಅವನ ಹೆಸರು. ಅವನ ಸಂಬಂಧ ಏನಾದರೂ ಹೇಳೋದಿತ್ತಂದ್ರೆ ಕಮೆಂಟ್ ಮಾಡ್ರಿ. ಅವತ್ತು ಸಾಯಂಕಾಲ ನೋಡ್ರಿ, ಇದು ಒಬ್ರಿಗೆ ಹಾಸ್ಪಿಟಲ್ಗೆ ಆರಾಮಿಲ್ಲ ಅಂಥೇಳಿ ನೋಡಕ್ಕೆ ಹೋಗಿದ್ದು ರೀ. ಅವಾಗ ಬರುವಾಗ ಫುಲ್ ರೋಡ್ ಎಲ್ಲ ಬ್ಲಾಕ್ ಆಗಿಬಿಟ್ಟಿತ್ತು. ಮನೆ ಹತ್ರ ಹೋಗಕ್ಕೆ ರೋಡ್ ಎಲ್ಲ ಬ್ಲಾಕ್ ಆಗಿತ್ತು ಅಂಥೇಳಿ ನಾವು ಅಲ್ಲೇ ನಿಂತುಬಿಟ್ಟು ರೀ. ಇದು ಹಿಂದೂ ಸಮಾವೇಶ ಬೃಹತ್ ಶೋಭಾಯಾತ್ರೆ ಅಂತ ನಮ್ಮೂರಾಗ ಅವತ್ತು ಇತ್ತು. ಇದು ನೋಡ್ತಿರ್ಬೋದು. ಪ್ರತಿಯೊಂದು ಇಷ್ಟು ಮಸ್ತ್ ಮಾಡಿದ್ರಲ್ಲ. ಪ್ರತಿಯೊಂದು ಸಮಾಜದ ಜನ ಆಗಲಿ, ಪ್ರತಿಯೊಂದು ಸಮಾಜದ ರಾಜ ಮಹಾರಾಜ ಅವರು ಯಾರ್ಯಾರೋ ನಂಗೆ ಗೊತ್ತಿಲ್ಲ. ಸೊ ಪ್ರತಿಯೊಂದು ಇದ್ರೆ ಅಲ್ಲಿ ನೋಡ್ರಿ, ಹಿಂಗೆ ಕಂಟಿನ್ಯೂ ನೋಡ್ಕೋತೀರಿ ಅಂದ್ರೆ ನಿಮಗೆ ಅರ್ಥ ಆಗುತ್ತೆ ಈಕಿ ಏನು ಪ್ರತಿಯೊಂದು ಸಮಾಜದ ರಾಜಗಳಿದ್ರು ಅಂತ ಹೇಳಕತ್ತಾಳ ಅಂದ್ಕೊಂಡು ಮಸ್ತ್ ಮಾಡಾಕ್ತಿದ್ರಿ ಅಲ್ಲಿ. ಇಷ್ಟು ಖುಷಿ ಆಯ್ತಲ್ಲ, ನಾನು ಹೋಗಬೇಕಿತ್ತು ಅಂತ ಅನಿಸಿತು. ಬಟ್ ಎಲ್ಲಿ ನಮ್ಮ ಆರ್ಯನ ಕರ್ಕೊಂಡು ಎಲ್ಲಿ ಹೋಗೋದು, ಏನು ಮಾಡೋದು. ಮತ್ತು ಅವ್ನು ಕರ್ಕೊಂಡೋದ್ರೆ ರೋಡ್ ಮ್ಯಾಗೆಲ್ಲ ಓಡಾವ, ಅವ್ನು ಕರ್ಕೋಬೇಕು ಎಲ್ಲ. ಭಾಳ ಇದೈತೆ ಬಿಡ್ರಿ. ಹುಡುಗರು ದೊಡ್ಡ ಹೋಗೋ ತನಕ ಇದು ನೀವು ಮಾಮ್ಸ್ಗೆಲ್ಲ ಗೊತ್ತಿರುತ್ತೆ. ಇದು ನೋಡ್ರಿ, ನಮ್ಮ ಫಸ್ಟ್ ಶ್ರೀರಾಮ್ ಅವರು ಎಂಟ್ರಿ ಆಗ್ತಾರೆ. ಆಮೇಲೆ ನೆಕ್ಸ್ಟ್ ಎಲ್ಲ ನೋಡ್ರಿ, ಪ್ರತಿಯೊಂದು ನೀವು ನೋಡ್ಬೋದು. ಪ್ರತಿಯೊಂದು ಸಮಾಜದ ಇವರಂತೂ ನಮ್ಮ ಮಹಾರಾಜ ರೀ. ಪ್ರತಿಯೊಂದು ಸಮಾಜದ ರಾಜಗಳು ನೋಡ್ಬೋದು. ಎಲ್ಲ ಇಷ್ಟು ಮಸ್ತಾಗಿತ್ತಲ್ಲ ಅದು. ಅದ್ರ ಬಗ್ಗೆ ಏನು ಹೇಳಿದ್ರು ಸಾಲಂಗಿಲ್ಲ, ಅಷ್ಟು ಮಸ್ತಾಗಿತ್ತು ರೀ ಶೋಭಾಯಾತ್ರೆ ಅಂತೂ. ನೋಡ್ತಿರ್ಬೋದು ನೀವು. ನಮ್ಮದೊಂದು ಇದು ಹಿಂದೂ ಫ್ಲ್ಯಾಗ್ ಮತ್ತು ನಮ್ಮದೊಂದು ಕೇಸರಿ ಅನ್ನೋದ ಒಂದು ಪವರ್ ರೀ. ನಿಮಗೆಲ್ಲರಿಗೂ ಗೊತ್ತಾಗ್ಬೋದು ನೋಡೋರ್ಗೆ. ಆಮೇಲೆ ಅದ್ರ ಮ್ಯಾಗ ಲವ್ ಇದ್ದವ್ರಿಗೂ ಗೊತ್ತಾಗ್ಬೋದು ರೀ ಏನಪ್ಪ ಅಂಥೇಳಿ. ಪ್ರತಿಯೊಂದು ನೋಡ್ಕೋತ ಇರ್ಬೇಕಂತ ಅನ್ಸಾಕ್ತಿತ್ತು. ನಾ ಅಂತೂ ಮನಸ್ಸಿಂದ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ರೀ. ಜೈ ಶ್ರೀರಾಮ್, ಜೈ ಹಿಂದೂ ರಾಷ್ಟ್ರ. ಇದು ಹಿಂದಿನ ದಿನದ ನೈಟದ್ದು ವ್ಲಾಗ್ ಐತ್ರಿ. ಸೊ ರೋಸ್ ಡೇ ಇತ್ತಲ್ಲ, ಅದು ರೋಸ್ ಕೊಡ್ಬೇಕಂತೇಳಿ, ಸರ್ಪ್ರೈಸ್ ಕೊಡ್ಬೇಕಂತೇಳಿ ಒಂದು ತೆಗೆದಿಟ್ಟಿದ್ದೆ ಪೂಜೆ ಮಾಡು ಹೂವೊಳಗಿಂದ. ಸೊ ಅದು ಸರ್ಪ್ರೈಸ್ ಕೊಡಾಕತ್ತೀನಿ. ವಾಯ್ಸ್ ಹಾಕ್ತೀನಿ, ನೋಡ್ಕೊಂಬರ್ರಿ. ಮತ್ತು ಇದು ಒಂದು ಪ್ರೇಮಿಗಳಿಗೆ ಏನೋ ಒಂದು ಖುಷಿಯ ದಿನಗಳಂತಲೇ ಹೇಳ್ಬೋದು. ಸೊ ಲವರ್ಸಿಗೂ ಗೊತ್ತಾಗುತ್ತೆ, ಮತ್ತು ಲವ್ ಮ್ಯಾರೇಜ್ ಆದವ್ರಿಗೂ ಗೊತ್ತಾಗುತ್ತೆ ಇದ್ರ ಫೀಲಿಂಗ್ಸ್ ಏನಂತ ಹೇಳಿ. ಬರ್ರಿ ರೀ. ಹ್ಯಾಪಿ ರೋಸ್ ಡೇ. ಇದು ಮತ್ತು ನೆಕ್ಸ್ಟ್ ಡೇ ದಿನದ ವ್ಲಾಗ್ ಐತ್ರಿ. ಇದು ಒಬ್ರು ಮ್ಯಾರೇಜ್ ಇತ್ತು. ಸೊ ಅಲ್ಲಿ ಹೊಂಟಿದ್ದು ನಾವು. ಭಾಳ ಲೇಟ್ ಆಗಿಬಿಟ್ಟಿತ್ತು ರೀ ಆ್ಯಕ್ಚುಲಿ. ಯಾಕಪ್ಪ ಲೇಟ್ ಆಗಿತ್ತಂದ್ರೆ ನಮ್ಮ ಆರುಷ್ಯನ ಬರ್ತಡೇ ಬಂತಲ್ಲ. ಸೊ ಅವ್ನು ಕರ್ಕೊಂಡು ಅವ್ರ ದೊಡ್ಡಪ್ಪ ಫೋಟೋಶೂಟ್ಗಂತೇಳಿ ಕರ್ಕೊಂಡು ಹೋಗಿದ್ರು. ಸೊ ಅದಕ್ಕೆ ಬಂದ ಮೇಲೆ ಅವ್ನು ಕರ್ಕೊಂಡು ಹೋಗ್ಬೇಕಂತ ಹೇಳಿ ಲೇಟ್ ಆಯಿತು. ಆಮೇಲೆ ಲೇಟ್ ಆಗಿದ್ದಕ್ಕೆ ನೋಡ್ರಿ, ಜನ ಎಲ್ಲ ಸ್ವಲ್ಪ ಕಡಿಮೆನ ಆಗಿಬಿಟ್ಟಿದ್ರು. ಸೊ ಒಳಗೆ ಇದ್ದರು. ನಾವು ಹೊಂಟೇವ್ರಿ ಹೊರಗೆ.
ಆಮೇಲೆ ಹೋಗಿ ಮೀಟಾಗಿ ಫೋಟೋ ತೆಗೆಸ್ಕೊಂಡು ಮಾತಾಡಿಸ್ಕೊಂಡು ಆಮೇಲೆ ನಮ್ದು ನಿಮ್ಗೆ ಗೊತ್ತಲ್ಲ, ನಿಮಗಲ್ಲ ಪ್ರತಿಯೊಬ್ರದ್ದು ಇದ್ದೇ ಇರುತ್ತೆ ಊಟ ಆದ ನಂತರ ನಾವು ಸ್ವಲ್ಪ ಫೋಟೋಸ್ ವಿಡಿಯೋಸ್ ಎಲ್ಲ ತೊಗೊಂಡೆ ರೀ. ಆಮೇಲೆ ಸಾಯಂಕಾಲ ಅಶ್ವಿನಿ ಮನೆಗೆ ಹೋಗಿದ್ದೆ. ಅದು ನೋಡ್ರಿ ಅವ್ರ ಮಾಮಿ ಅದು ಬಂದಿದ್ರು. ಈಕಿ ನೋಡ್ರಿ ನಂಗೆ ಏನು ಮಾಡಿಕೊಟ್ಟಾಳ ಅಂಥೇಳಿ ಥ್ಯಾಂಕ್ ಯು. ಮತ್ತು ಈ ವಿಡಿಯೋ ಇಲ್ಲೇ ಎಂಡ್ ಮಾಡಾಕ್ತೀನಿ. ಐ ಹೋಪ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿತ್ತು ಅಂತ ಅನ್ಕೋತೀನಿ. ಇಷ್ಟ ಆಗಿತ್ತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬೈ.